ನಿಮ್ಮ ಮನೆಯಲ್ಲಿ, ನಿಮ್ಮ ಅಡುಗೆ ಮನೆಯಲ್ಲಿ ಒಂದೇ ಒಂದು ಜಿರಳೆ ಕಂಡ್ರೆ ಏನ್ ಮಾಡ್ತೀರಾ? ಒಂದು ಕ್ಷಣ ಭಯ ಪಡ್ತೀರಾ ಅಥವಾ ಅಸಹ್ಯ ಪಡ್ತೀರಾ ಅಲ್ವಾ? ಆದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಮ್ಮೆ ಕಣ್ಮುಚ್ಚಿ ಊಹಿಸಿಕೊಳ್ಳಿ, ಮನುಷ್ಯನ ಅಂಗೈಯಷ್ಟು ದೊಡ್ಡದಾದ, ರೆಕ್ಕೆಗಳೇ ಇಲ್ಲದ, ಹಾವು ಬುಸುಗುಟ್ಟಿದ ಹಾಗೆ ವಿಚಿತ್ರವಾಗಿ ಶಬ್ದ ಮಾಡುವ ಬರೋಬ್ಬರಿ 1,00,000 ಜಿರಳೆಗಳು ಒಂದೇ ಕಡೆ ಸಿಕ್ಕರೆ ಹೇಗಿರುತ್ತೆ? ಅದು ಕೂಡ ಇವು ನಿಮ್ಮ ಮನೆಯಲ್ಲಿ ಸಿಗುವ ನಾರ್ಮಲ್ ಜಿರಳೆಗಳಲ್ಲ, ಬೇರೆ ದೇಶದ ಅಂಡರ್ವರ್ಲ್ಡ್ನಿಂದ ಕದ್ದು ತಂದಿರುವ ಏಲಿಯನ್ ಜಿರಳೆಗಳು. ಇದನ್ನ ನೋಡಿ ಇಡೀ ಆಸ್ಟ್ರೇಲಿಯಾ ದೇಶವೇ ಬೆಚ್ಚಿ ಬಿದ್ದಿದೆ. ಯಾಕೊತ್ತಾ? ಯಾಕಂದ್ರೆ ಈ 1,00,000 ಜಿರಳೆಗಳಲ್ಲಿ ಒಂದೇ ಒಂದು ಜಿರಳೆ ಆಚೆ ಬಂದು ಕಾಡಿಗೆ ಸೇರಿಕೊಂಡ್ರು ಇಡೀ ಆಸ್ಟ್ರೇಲಿಯಾದ ಆರ್ಥಿಕತೆ, ಅಲ್ಲಿನ ಪ್ರಾಣಿ ಪಕ್ಷಿ ಸಂಕುಲ ಅಕ್ಷರಶಃ ಸರ್ವನಾಶ ಆಗ್ತಿತ್ತು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಇರೋದು ಯಾವುದೋ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಅಲ್ಲ, ಅಥವಾ ಯಾವುದೋ ಬಾಂಬ್ ಬ್ಲಾಸ್ಟ್ ಬಗ್ಗೆಯೂ ಅಲ್ಲ, ಬದಲಾಗಿ ಆಸ್ಟ್ರೇಲಿಯಾದಲ್ಲಿ ಸಿಕ್ಕಿಬಿದ್ದಿರುವ ಒಂದು ಬಯೋಲಾಜಿಕಲ್ ಟೈಮ್ ಬಾಂಬ್ ಬಗ್ಗೆ. ಹೌದು, ಆಸ್ಟ್ರೇಲಿಯಾದ ಅಧಿಕಾರಿಗಳು ಇತ್ತೀಚೆಗೆ ಬರೋಬ್ಬರಿ 1,00,000ಕ್ಕೂ ಅಧಿಕ ಎಕ್ಸಾಟಿಕ್ ಜಿರಳೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದೊಂದು ನ್ಯಾಷನಲ್ ಸೆಕ್ಯೂರಿಟಿ ಲೆವೆಲ್ನ, ಅಂದರೆ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಬಯೋಸೆಕ್ಯೂರಿಟಿ ಇಶ್ಯೂ ಅಂತ ಅಲ್ಲಿನ ವಿಜ್ಞಾನಿಗಳು, ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಅಷ್ಟಕ್ಕೂ ಈ ಜಿರಳೆಗಳಲ್ಲಿ ಅಂಥದ್ದೇನಿದೆ? ಯಾರೋ ತಂದು ಸಾಕಿದ್ದ ಜಿರಳೆಗಳನ್ನು ನೋಡಿ ಇಡೀ ಆಸ್ಟ್ರೇಲಿಯಾ ಯಾಕೆ ಇಷ್ಟೊಂದು ಭಯ ಪಡ್ತಿದೆ? ಇದರ ಹಿಂದೆ ಅಡಗಿರುವ ಆ ಕರಾಳ ಜಾಲವಾದರೂ ಏನು? ಬನ್ನಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಘಟನೆಯ ಆಳವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀವು ಮೊದಲು ಆಸ್ಟ್ರೇಲಿಯಾದ ಭೌಗೋಳಿಕ ಸ್ಥಿತಿ ಅಥವಾ ಅಲ್ಲಿನ ಜಿಯೋಗ್ರಫಿ ಬಗ್ಗೆ ತಿಳ್ಕೊಳ್ಬೇಕು. ಭೂಪಟದಲ್ಲಿ ಆಸ್ಟ್ರೇಲಿಯಾವನ್ನು ಒಮ್ಮೆ ಗಮನಿಸಿ, ಇಡೀ ಪ್ರಪಂಚದಿಂದ ಅದು ಒಂಟಿಯಾಗಿದೆ ಅಲ್ವಾ? ಏಷ್ಯಾ, ಯುರೋಪ್, ಆಫ್ರಿಕಾದ ಹಾಗೆ ಅದು ಬೇರೆ ಖಂಡಗಳ ಜೊತೆ ಅಂಟಿಕೊಂಡಿಲ್ಲ. ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಆಸ್ಟ್ರೇಲಿಯಾ ಪ್ರಪಂಚದಿಂದ ಪ್ರತ್ಯೇಕವಾಗಿಯೇ ಐಸೋಲೇಷನ್ನಲ್ಲೇ ಇದೆ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ ಕೇಳಿ. ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಸೆಂಟೆನಲೀಸ್ ಅನ್ನುವ ಬುಡಕಟ್ಟು ಜನಾಂಗ ಇದ್ದಾರೆ. ಇವರನ್ನ ನಾವು ಹೊರಗಿನ ಪ್ರಪಂಚದಿಂದ ದೂರ ಇಟ್ಟಿದ್ದೀವಿ. ಹೊರಗಿನ ಯಾರಿಗೂ ಅಲ್ಲಿಗೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ, ಯಾಕಂದ್ರೆ ಅವರ ಜನಸಂಖ್ಯೆ ಇರೋದೇ 15ರಿಂದ 50 ಜನ. ನಮ್ಮ ಸಂಪರ್ಕ ಅವರಿಗೆ ಆದರೆ ನಮ್ಮಲ್ಲಿರುವ ರೋಗ ರುಜಿನಗಳು ಅವರಿಗೆ ಹರಡಿ ಆ ಇಡೀ ಜನಾಂಗವೇ ನಾಶ ಆಗುವ ಅಪಾಯ ಇದೆ. ಸೇಮ್ ಟು ಸೇಮ್ ಆಸ್ಟ್ರೇಲಿಯಾದ ಪರಿಸ್ಥಿತಿ ಕೂಡ ಇದೆ. ಆಸ್ಟ್ರೇಲಿಯಾದಲ್ಲಿರುವ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಪ್ರಪಂಚದಲ್ಲಿ ಬೇರೆಲ್ಲೂ ಕೂಡ ಸಿಗಲ್ಲ. ಅಲ್ಲಿನ ಇಕೋಸಿಸ್ಟಮ್ ತುಂಬಾನೇ ಸೆನ್ಸಿಟಿವ್ ಆಗಿದೆ. ಹೊರಗಿನ ಪ್ರಪಂಚದಿಂದ ಯಾವುದಾದರೂ ಹೊಸ ಪ್ರಾಣಿ ಅಥವಾ ಕೀಟ ಅಲ್ಲಿಗೆ ಹೋದರೆ ಆ ಹೊಸ ಪ್ರಾಣಿಯನ್ನ ಎದುರಿಸುವ ಡಿಫೆನ್ಸ್ ಸಿಸ್ಟಮ್ ಅಲ್ಲಿನ ಮೂಲ ಪ್ರಾಣಿಗಳಿಗೆ ಇರೋದಿಲ್ಲ. ಅಕ್ಷರಶಃ ಒಂದು ಸುನಾಮಿ ಅಥವಾ ಕಾಡ್ಗಿಚ್ಚು ಬಂದಾಗ ಕಾಡಿಗೆ ಕಾಡೇ ಹೇಗೆ ಭಸ್ಮ ಆಗುತ್ತೋ ಹಾಗೆ ಆಗುತ್ತೆ. ಈಗ ಅಸಲಿ ಕತೆಗೆ ಬರೋಣ. ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ಅಲ್ಲಿ ಸಿಡ್ನಿ ನಗರದ ಹತ್ರ ಬ್ಯಾಥಾರ್ಡ್ಸ್ ಅನ್ನುವ ಒಂದು ಜಾಗ ಇದೆ. ಅಲ್ಲಿನ ಒಂದು ಬಿಲ್ಡಿಂಗ್ ಮೇಲೆ ಆಸ್ಟ್ರೇಲಿಯಾದ ಅಧಿಕಾರಿಗಳು ಸಡನ್ ಆಗಿ ರೇಡ್ ಮಾಡ್ತಾರೆ. ಒಳಗೋಗಿ ನೋಡಿದ ಅಧಿಕಾರಿಗಳಿಗೆ ಅಕ್ಷರಶಃ ಶಾಕ್. ಅಲ್ಲಿ ಸಾವಿರಾರು ಬಾಕ್ಸ್ಗಳಲ್ಲಿ ಕಮರ್ಷಿಯಲ್ ಲೆವೆಲ್ನಲ್ಲಿ ಬರೋಬ್ಬರಿ 1,00,000ಕ್ಕೂ ಅಧಿಕ ಜಿರಳೆಗಳನ್ನು ಸಾಕಿ ಬ್ರೀಡಿಂಗ್ ಮಾಡಲಾಗ್ತಾ ಇತ್ತು. ಇದು ಎಷ್ಟು ದೊಡ್ಡ ಮಟ್ಟದ ಹಗರಣ ಅಂದರೆ ಈ ಜಿರಳೆಗಳ ಮೌಲ್ಯ ಬರೋಬ್ಬರಿ 2,00,000 ಆಸ್ಟ್ರೇಲಿಯನ್ ಡಾಲರ್ಸ್ಗೂ ಅಧಿಕ. ಆಸ್ಟ್ರೇಲಿಯಾದ ಇತಿಹಾಸದಲ್ಲೇ ಅಕ್ರಮವಾಗಿ ಹಿಡಿದಿರುವ ಅತಿ ದೊಡ್ಡ ಎಕ್ಸಾಟಿಕ್ ಇನ್ವರ್ಟಿಬ್ರೇಟ್ ಜಾಲ ಇದು. ಇಲ್ಲಿ ನಮಗೆ 2 ಪ್ರಶ್ನೆಗಳು ಮೂಡುತ್ತವೆ. ಒಂದು, ಈ ಜಿರಳೆಗಳು ಯಾವುವು? ಇವುಗಳಲ್ಲಿ ಅಂಥದ್ದೇನಿದೆ? 2, ಇಷ್ಟೊಂದು ಜಿರಳೆಗಳನ್ನ ಅವರು ಯಾಕೆ ಸಾಕ್ತಾ ಇದ್ರು? ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ಮೊದಲ ಪ್ರಶ್ನೆಗೆ ಉತ್ತರ, ಇಲ್ಲಿ ಸಿಕ್ಕಿಬಿದ್ದಿರೋದು ಮುಖ್ಯವಾಗಿ 2 ಪ್ರಭೇದದ ವಿಚಿತ್ರ ಜಿರಳೆಗಳು. ಒಂದು ದುಬೈ ಕಾಕ್ರೋಚ್, ಮತ್ತೊಂದು ಅತಿ ಭಯಾನಕವಾದ ಮಡಗಾಸ್ಕರ್ ಹಿಸ್ಸಿಂಗ್ ಕಾಕ್ರೋಚ್. ಈ ಮಡಗಾಸ್ಕರ್ ಜಿರಳೆ ಹೇಗಿರುತ್ತೆ ಗೊತ್ತಾ? ಪ್ರಪಂಚದ ಅತಿ ದೊಡ್ಡ ಜಿರಳೆಗಳಲ್ಲಿ ಇದು ಕೂಡ ಒಂದು. ಇದು ಬರೋಬ್ಬರಿ 5ರಿಂದ 8 ಸೆಂಟಿಮೀಟರ್ ಉದ್ದ ಬೆಳೆಯುತ್ತೆ. ಅಂದರೆ ಮನುಷ್ಯನ ಅಂಗೈಯಷ್ಟು ದೊಡ್ಡದು. ಇದಕ್ಕೆ ರೆಕ್ಕೆಗಳು ಇರೋದಿಲ್ಲ, ಹಾರೋದಕ್ಕೆ ಬರೋದಿಲ್ಲ. ಆದರೆ ಇದು ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಹಾವು ಬುಸುಗುಟ್ಟುವ ಹಾಗೆ ಹಿಸ್ ಅಂತ ಭಯಾನಕ ಸೌಂಡ್ ಮಾಡುತ್ತೆ. ಇನ್ನು ದುಬೈ ಜಿರಳೆಗಳ ವಿಚಾರಕ್ಕೆ ಬಂದರೆ ಇವು ಬಹಳ ವೇಗವಾಗಿ ಮರಿ ಮಾಡ್ತಾವೆ. ಇವುಗಳನ್ನು ಸಾಕಲು ತುಂಬಾ ಖರ್ಚು ಕೂಡ ಆಗೋದಿಲ್ಲ.
ಈಗ ಇರುವ ಎರಡನೇ ಪ್ರಶ್ನೆ, ಇವುಗಳನ್ನ ಯಾಕೆ ಸಾಕ್ತಾ ಇದ್ರು? ಇಲ್ಲೇ ಇರೋದು ಬಿಗ್ ಟ್ವಿಸ್ಟ್. ಇದನ್ನ ಸಾಕ್ತಾ ಇದ್ದಿದ್ದು ಯಾರಿಗೋ ಟೈಮ್ ಪಾಸ್ಗಲ್ಲ ಅಥವಾ ಇದೇನೋ ಸಣ್ಣ ಹವ್ಯಾಸ ಕೂಡ ಆಗಿರಲಿಲ್ಲ. ಬದಲಾಗಿ ಇದೊಂದು ದೊಡ್ಡ ಅಂಡರ್ ವರ್ಲ್ಡ್ ಬಿಸ್ನೆಸ್. ಕೆಲವರು ಹಲ್ಲಿಗಳು, ಡ್ರ್ಯಾಗನ್ಗಳು ಮತ್ತು ದೊಡ್ಡ ಕಪ್ಪೆಗಳನ್ನ ಮನೆಗಳಲ್ಲಿ ಸಾಕ್ತಾರೆ. ಆ ಪ್ರಾಣಿಗಳಿಗೆ ಆಹಾರವಾಗಿ ಜಿರಳೆಗಳನ್ನ ಬಳಸಲಾಗುತ್ತೆ. ಯಾಕಂದ್ರೆ ಈ ಜಿರಳೆಗಳಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಇದು ಎಷ್ಟರ ಮಟ್ಟಿಗೆ ಕಮರ್ಷಿಯಲ್ ಆಗಿತ್ತಂದ್ರೆ ಆಸ್ಟ್ರೇಲಿಯಾದ ಮೂಲೆ ಮೂಲೆಗೂ ಒಂದು ಪಕ್ಕಾ ಕಸ್ಟಮರ್ ನೆಟ್ವರ್ಕ್ ಮೂಲಕ ಆನ್ಲೈನ್ನಲ್ಲಿ ಈ ಜಿರಳೆಗಳನ್ನ ಸೇಲ್ ಮಾಡಲಾಗ್ತಾ ಇತ್ತು. ಈಗ ನಿಮ್ಗೆ ಅನ್ಸ್ಬೋದು, ಸರ್ ಅದೇನೋ ಜಿರಳೆ ತಾನೆ, ಅಷ್ಟೊಂದು ಭಯ ಪಡೋದಕ್ಕೇನಿದೆ, ಅದ್ಯಾಕೆ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಆಗಬೇಕು ಅಂತ. ಇದಕ್ಕೆ ಉತ್ತರ ಬೇಕು ಅಂದರೆ ನಾವು ಆಸ್ಟ್ರೇಲಿಯಾದ ಕರಾಳ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಬೇಕು. 19ನೇ ಶತಮಾನದಲ್ಲಿ ಬ್ರಿಟಿಷರು ಕೇವಲ ತಮ್ಮ ಖುಷಿಗಾಗಿ ಬೇಟೆಯಾಡೋದಕ್ಕೆ ಅಂತ ಆಸ್ಟ್ರೇಲಿಯಾಗೆ ಕೆಲವು ಮೊಲಗಳನ್ನು ತರ್ತಾರೆ. ಆದರೆ ಆಸ್ಟ್ರೇಲಿಯಾದಲ್ಲಿ ಆ ಮೊಲಗಳನ್ನು ತಿನ್ನುವ ದೊಡ್ಡ ಪ್ರಾಣಿಗಳು ಇರಲಿಲ್ಲ. ಪರಿಣಾಮ ಆ ಮೊಲಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿ ಮಾಡಿ ಇಡೀ ಆಸ್ಟ್ರೇಲಿಯಾದ ಬೆಳೆಗಳನ್ನೇ ತಿಂದು ಮುಗಿಸಿದ್ವು. ಮಣ್ಣಿನ ಸವಕಳಿ ಆಯಿತು. ಆಸ್ಟ್ರೇಲಿಯಾಗೆ ಅಕ್ಷರಶಃ ಭಾರೀ ಪ್ರಮಾಣದ ಆರ್ಥಿಕ ನಷ್ಟ ಆಯಿತು. ಇದಾದ ಮೇಲೆ ಮತ್ತೊಂದು ಕರಾಳ ಘಟನೆ ನಡೆಯುತ್ತೆ. ಕಬ್ಬಿನ ಬೆಳೆಯನ್ನ ತಿನ್ನುತ್ತಿದ್ದ ಹುಳುಗಳನ್ನ ಕಂಟ್ರೋಲ್ ಮಾಡೋದಕ್ಕಂತ ಬೇರೆ ದೇಶದಿಂದ ಕೇನ್ ಟೋಡ್ಸ್ ಅನ್ನುವ ಒಂದು ಜಾತಿಯ ಕಪ್ಪೆಗಳನ್ನ ತಂದ್ರು. ಅಷ್ಟೇ, ಆ ಕಪ್ಪೆಗಳು ಆಸ್ಟ್ರೇಲಿಯಾದ ಇಡೀ ವಾತಾವರಣವನ್ನೇ ಆಕ್ರಮಿಸಿಕೊಂಡು ಅಲ್ಲಿನ ಮೂಲ ಪ್ರಾಣಿಗಳಿಗೆ ವಿಷವಾಗಿ ಪರಿಣಮಿಸಿದ್ವು. ಅಷ್ಟೇ ಅಲ್ಲ, ಫೆರಲ್ ಬೆಕ್ಕುಗಳು ಮತ್ತು ನರಿಗಳನ್ನ ತಂದಿದ್ರಿಂದ ಆಸ್ಟ್ರೇಲಿಯಾದ ಎಷ್ಟೋ ಸ್ಥಳೀಯ ಸಸ್ತನಿಗಳು ಶಾಶ್ವತವಾಗಿ ಭೂಮಿ ಮೇಲಿಂದಲೇ ಅಳಿದು ಹೋಗಿವೆ. ಅದಕ್ಕೆ ಆಸ್ಟ್ರೇಲಿಯಾ ಈಗ ಎಚ್ಚೆತ್ತುಕೊಂಡಿದೆ. ಆಸ್ಟ್ರೇಲಿಯಾದ ಬಯೋಡೈವರ್ಸಿಟಿ ಕಾನೂನುಗಳು ಪ್ರಪಂಚದಲ್ಲೇ ಅತ್ಯಂತ ಸ್ಟ್ರಿಕ್ಟ್ ಆಗಿವೆ. ಒಂದು ಸಣ್ಣ ಕೀಟ ಆಸ್ಟ್ರೇಲಿಯಾದ ಒಳಗೆ ಬರಬೇಕು ಅಂದ್ರೂ ಸಾವಿರಾರು ಟೆಸ್ಟ್ಗಳು, ಎನ್ವೈರನ್ಮೆಂಟಲ್ ರಿಸ್ಕ್ ಅಸೆಸ್ಮೆಂಟ್ ಪಾಸ್ ಆಗಬೇಕು. ಆದರೆ ಈ 1 ಲಕ್ಷ ಜಿರಳೆಗಳು ಇವ್ಯಾವುದನ್ನ ಕೂಡ ಪಾಸ್ ಮಾಡದೆ ಆಸ್ಟ್ರೇಲಿಯಾದ ಕಾನೂನನ್ನ ಮುರಿದು ಕದ್ದು ಮುಚ್ಚಿ ಇಲ್ಲೀಗಲ್ ಆಗಿ ದೇಶದ ಒಳಗೆ ಬಂದಿದ್ದವು. ಒಂದು ಕ್ಷಣ ಊಹಿಸಿಕೊಳ್ಳಿ, ಅಧಿಕಾರಿಗಳು ರೇಡ್ ಮಾಡೋದು ಸ್ವಲ್ಪ ಲೇಟ್ ಆಗಿದ್ರು ಅಥವಾ ಈ 1 ಲಕ್ಷ ಜಿರಳೆಗಳು ಏನಾದರೂ ಎಸ್ಕೇಪ್ ಆಗಿ ಆಸ್ಟ್ರೇಲಿಯಾದ ಕಾಡುಗಳಿಗೆ ಅಥವಾ ವನ್ಯಜೀವಿಗಳ ಮಧ್ಯೆ ಸೇರ್ಕೊಂಡಿದ್ರೆ ಏನಾಗ್ತಿತ್ತು? ಒಂದ್ಸಲ ಇವು ಕಾಡಿಗೆ ಸೇರ್ಕೊಂಡ್ರೆ ಇವುಗಳನ್ನ ಕಂಟ್ರೋಲ್ ಮಾಡೋದು ಇಂಪಾಸಿಬಲ್. ಮಿಲಿಯನ್ ಗಟ್ಟಲೆ ಡಾಲರ್ ಸುರಿದ್ರು ಇವುಗಳನ್ನ ಅಳಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇವುಗಳ ಜೊತೆಗೆ ಬೇರೆ ದೇಶದ ಪ್ಯಾರಾಸೈಟ್, ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಆಸ್ಟ್ರೇಲಿಯಾಗೆ ಎಂಟ್ರಿ ಕೊಡ್ತಿದ್ವು. ಮತ್ತೊಂದು ಶಾಕಿಂಗ್ ವಿಚಾರ ಏನಂದ್ರೆ, ಆಸ್ಟ್ರೇಲಿಯಾದಲ್ಲೇ ಸುಮಾರು 500ಕ್ಕೂ ಹೆಚ್ಚು ಸ್ಥಳೀಯ ಜಿರಳೆಯ ಪ್ರಭೇದಗಳಿವೆ. ಈ ಹೊಸ ಜಿರಳೆಗಳು ಆ ಸ್ಥಳೀಯ ಜಿರಳೆಗಳ ಆಹಾರವನ್ನೇ ಕಸ್ದುಕೊಂಡು ಅವನ್ನೇ ಸಾಯಿಸಿ ಬಿಡ್ತಾ ಇದ್ವು. ಇದಕ್ಕಿಂತ ದೊಡ್ಡ ಅಪಾಯ ಇರೋದು ಆಸ್ಟ್ರೇಲಿಯಾದ ಆರ್ಥಿಕತೆಗೆ. ಆಸ್ಟ್ರೇಲಿಯಾ ಪ್ರಪಂಚದಾದ್ಯಂತ ಗೋಧಿ, ದನದ ಮಾಂಸ, ಉಣ್ಣೆ, ಹಣ್ಣುಗಳು ಮತ್ತು ವೈನನ್ನ ರಫ್ತು ಮಾಡುತ್ತೆ. ಈ ಹೊಸ ಕೀಟಗಳು ಬಂದು ಬೆಳೆಗಳನ್ನ ನಾಶ ಮಾಡಿದ್ರೆ ಪ್ರಪಂಚದ ಬೇರೆ ದೇಶಗಳು ಆಸ್ಟ್ರೇಲಿಯಾದ ವಸ್ತುಗಳ ಮೇಲೆ ಎಕ್ಸ್ಪೋರ್ಟ್ ಬ್ಯಾನ್ ಹಾಕಿ ಬಿಡುತ್ತಿದ್ದವು. ಕ್ವಾರಂಟೈನ್ ನಿರ್ಬಂಧಗಳು ಬರ್ತಿದ್ವು. ಆಸ್ಟ್ರೇಲಿಯಾದ ಆರ್ಥಿಕತೆ ಅಕ್ಷರಶಃ ಮುಳುಗಿ ಹೋಗ್ತಿತ್ತು. ಮತ್ತೊಂದು ಭಯಾನಕ ವಿಚಾರ ಅಂದ್ರೆ, ಅಧಿಕಾರಿಗಳು ಇದನ್ನ ಹಿಡನ್ ಇನ್ಸೆಕ್ಟ್ ಎಂಪೈರ್ ಅಂದ್ರೆ ಅಡಗಿರುವ ಕೀಟಗಳ ಸಾಮ್ರಾಜ್ಯ ಅಂತ ಕರೀತಿದ್ದಾರೆ. ಅಂದ್ರೆ ಈಗ ಸಿಕ್ಕಿ ಬಿದ್ದಿರೋದು ಕೇವಲ 1 ಲಕ್ಷ ಮಾತ್ರ. ಇದೊಂದು ಸಣ್ಣ ಫ್ರಾಕ್ಷನ್ ಆಗಿರಬಹುದು ಅಷ್ಟೇ. ಇವರ ಆನ್ಲೈನ್ ನೆಟ್ವರ್ಕ್, ಇಲ್ಲೀಗಲ್ ಬ್ರೀಡರ್ಸ್ ಅನ್ನ ನೋಡಿದ್ರೆ ಆಸ್ಟ್ರೇಲಿಯಾದ ಒಳಗೆ ಈಗಾಗಲೇ ಇಂತಹ ಲಕ್ಷಾಂತರ ಜಿರಳೆಗಳು ಎಲ್ಲೆಲ್ಲೋ ಕಾಡ್ನಲ್ಲಿ ಅಡಗಿಕೊಂಡಿರುವ ದೊಡ್ಡ ಅಪಾಯ ಇದೆ. ಹಾಗಾದ್ರೆ ಈಗ ಸಿಕ್ಕಿಬಿದ್ದಿರುವ ಈ 1 ಲಕ್ಷ ಜಿರಳೆಗಳ ಕತೆ ಏನು? ಅವುಗಳನ್ನ ವಾಪಸ್ ಅವುಗಳ ದೇಶಕ್ಕೆ ಕಳಿಸೋದಕ್ಕೆ ಆಗುತ್ತಾ? ಇಲ್ಲ. ಜೀವಂತವಾಗಿ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಆಗುತ್ತಾ? ಅದು ಕೂಡ ತುಂಬಾನೇ ರಿಸ್ಕ್ ಮತ್ತು ಕಂಟೈನ್ಮೆಂಟ್ ಮಾಡೋದು ತುಂಬಾನೇ ದುಬಾರಿಯಾದ ಕೆಲಸ. ಹೀಗಾಗಿ ಅಧಿಕಾರಿಗಳು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೇಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿದ್ರು, ಕಠೋರ ಅಂತ ಅನಿಸಿದ್ರು. ಈ 1 ಲಕ್ಷ ಜಿರಳೆಗಳನ್ನ ಈಗ ಯೂಥನೈಸ್ ಮಾಡಲಾಗುತ್ತೆ. ಅಂದ್ರೆ ಇವುಗಳನ್ನ ಅಧಿಕೃತವಾಗಿ ಸಾಯಿಸಲಾಗುತ್ತೆ. ಒಂದು ದೇಶದ ಪರಿಸರ ಮತ್ತು ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಬೇರೆ ದಾರಿ ಇಲ್ಲದೆ ಈ 1 ಲಕ್ಷ ಜಿರಳೆಗಳಿಗೆ ಈಗ ಸಾಮೂಹಿಕ ಮರಣದಂಡನೆ ಫಿಕ್ಸ್ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಮನುಷ್ಯ ತನ್ನ ದುರಾಸೆಗೆ ಕೇವಲ ದುಡ್ಡು ಮಾಡೋದಕ್ಕಂತ ಪ್ರಕೃತಿಯ ಜೊತೆ, ಬೇರೆ ಬೇರೆ ದೇಶದ ಜೀವರಾಶಿಗಳ ಜೊತೆ ಹೇಗೆಲ್ಲ ಆಟ ಆಡ್ತಿದ್ದಾನೆ ಅಂತ. ಒಂದು ಸಣ್ಣ ತಪ್ಪು ಇಡೀ ದೇಶದ ಅಸ್ತಿತ್ವಕ್ಕೆ ಕುತ್ತು ತರಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮಗೆ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಹಾಗೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ತರಹದ ರೋಚಕ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.